ವಸತಿ ಯೋಜನೆಗಳಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನೆ ನಿರ್ಮಾಣ ಕಾರ್ಯ ತೃಪ್ತಿದಾಯಕವಾಗಿಲ್ಲ. ಅರ್ಹ ಫಲಾನುಭವಿಗಳಿಗೆ ವಸತಿ ನಿರ್ಮಿಸಿಕೊಡಲು ವಿಳಂಬ ಬೇಕೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಪ್ರಶ್ನಿಸಿದಾಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗಾ ಎಂ ಉತ್ತರಿಸಿ, ಜಿಲ್ಲೆಗೆ ವಿವಿಧ ವಸತಿ ಯೋಜನೆಯಡಿ 16 ಕೋಟಿ ರೂಪಾಯಿ ಹೆಚ್ಚು ಅನುದಾನ ಬರಬೇಕಿದೆ ಎಂಬ ಮಾಹಿತಿ ನೀಡಿದರು. ಶನಿವಾರದಂದು ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಈ ಆಶ್ಚರ್ಯಕರ ಮಾಹಿತಿ ಹೊರಬಿತ್ತು. ಕಳೆದ 2-3 ವರ್ಷಗಳಿಂದ ಫಲಾನುಭವಿಗಳಿಗೆ ಒಂದು ಕಂತು ಹಣ ಸಿಗದೆ ಪರದಾಡುತ್ತಿರುವ ಬಗ್ಗೆ ಶಾಸಕರು ಸಹ ಸಂಸದರ ಗಮನಕ್ಕೆ ತಂದರು. ಇದರಿಂದ ಕಟ್ಟಿದ ಮನೆ ಅರ್ಧಕ್ಕೆ ನಿಲ್ಲುವಂತಾಗಿದ್ದು, ಮಳೆಗಾಳಿಯಿಂದ ಶಿಥಿಲಾವಸ್ಥೆಗೆ ತಲುಪಲಾರಂಭಿಸಿರುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಿತು. ಬಾಕಿ ಹಣ ಬಿಡುಗಡೆಗೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುವುದಾಗಿ ಸಂಸದರು ಭರವಸೆ ನೀಡಿದ್ರು. ಜಿಲ್ಲೆಯಲ್ಲಿ ಆಗಿರುವ ಆಯುಷ್ಮಾನ್ ಕಾರ್ಡ್ ವಿತರಣೆಯ ಬಗ್ಗೆಯೂ ದಿಶಾ ಸಭೆಯಲ್ಲಿ ಚರ್ಚೆಯಾಯಿತು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಫಲಾನುಭವಿಗಳಿಗೆ ಕಾರ್ಡ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದ್ರು. ಬಿಸಿಯೂಟದ ಗುಣಮಟ್ಟದ ಬಗ್ಗೆ ಪಾಲಕರಿಂದ ಆನ್ಲೈನ್ ಮೂಲಕ ಫೀಡ್ಬ್ಯಾಕ್ ಪಡೆಯಲು ಸೂಚಿಸಲಾಗಿತ್ತು. ಆದರೆ ಅಧಿಕಾರಿಗಳು ಅದನ್ನ ಗಂಭೀರವಾಗಿ ಪರಿಗಣಿಸದೆ ಕಾಟಾಚಾರಕ್ಕೆ ಮಾಡ್ತಿದ್ದಾರೆ ಎಂದು ಸಂಸದರು ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಶೌಚಾಲಯ ನಿರ್ಮಾಣವಾಗಬೇಕಿತ್ತು. ಆದರೆ 294 ಶೌಚಾಲಯ ನಿರ್ಮಾಣ ಮಾಡಲಾಗಿದ್ದು, ಗುರಿ ಸಾಧಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದರು. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ನಾಗರಿಕ ವಿಮಾನ ನಿಲ್ದಾಣವಾಗಲಿದ್ದು, ವಿವಿಧ ಬಂದರುಗಳ ಅಭಿವೃದ್ಧಿಯಾಗಲಿದೆ. ಇದರಿಂದ ಸೃಷ್ಟಿಯಾಗುವ ಉದ್ಯೋಗವನ್ನ ಗಮನದಲ್ಲಿಟ್ಟುಕೊಂಡು ಸ್ಥಳೀಯ ಮಾನವ ಸಂಪನ್ಮೂಲಕ್ಕೆ ತರಬೇತಿ ನೀಡುವಂತಾಗಲು ಯೋಜನೆ ರೂಪಿಸುವಂತೆ ಸಂಸದ ಅನಂತಕುಮಾರ್ ಹೆಗಡೆ ಕೌಶಲ್ಯ ತರಬೇತಿ ಅಧಿಕಾರಿಗಳಿಗೆ ಸೂಚಿಸಿದ್ರು. ಇದರಿಂದ ಜಿಲ್ಲೆಯಲ್ಲಿ ನಿರುದ್ಯೋಗದ ಸಮಸ್ಯೆ ನಿವಾರಣೆ ಸಾಧ್ಯವಿದೆ ಎಂದು ತಿಳಿಸಿದ್ರು. ಇಲ್ಲ ಅವರು ಕೂಡ ಒಂದು 5 ಶಾಲೆಗಳನ್ನು ಮಾಡ್ತಾರೆ. 5 ಶಾಲೆಗಳನ್ನು ನೀವು 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ಹೌದು ಸರ್. ನಿಮ್ಮ ರಿಪೋರ್ಟ್ಗೂ ಅವ್ರ ರಿಪೋರ್ಟ್ಗೂ ಏನಿದೆ ವ್ಯತ್ಯಾಸ ನೋಡಿದಿರಲ್ಲ, ಅಥವಾ ಕಾಟಾಚಾರಕ್ಕೆ ನೀವು ಸರ್ವೆ ಮಾಡಬೇಕು ಅಥವಾ ಅವರು ಸರ್ವೆ ಮಾಡ್ತಾರೆ, ಸರ್ವೆ ಮಾಡಿ ಅವ್ರು ವಿಡಿಯೋ ಮಾಡಿದ್ರೆ ನೀವು ವೆರಿಫೈ ಮಾಡಿಲ್ಲ, ಮತ್ತೆ ನೀವು ಮಾಡಬೇಕು ಅದಕ್ಕೆ ಏನು ವ್ಯತ್ಯಾಸ ಇದೆ? ಈಗ ಅಕೌಂಟ್ ಅಲ್ಲಿ ಡಿಫರೆನ್ಸ್ ಇರ್ತದೆ, ಫಿಸಿಕಲ್ ಟಾರ್ಗೆಟ್ ಅಲ್ಲಿ ಅಥವಾ ಡಾಕ್ಯುಮೆಂಟ್ ಫೈಂಡಿಂಗ್ಸ್ ಏನು ವ್ಯತ್ಯಾಸ? ಅನಾಲಿಸಿಸ್ ಮತ್ತು ಅದಕ್ಕೆ ಅನಾಲಿಸಿಸ್ ರಿಪೋರ್ಟ್ ಏನ್ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ಕೂಡ ನೀವು ಕೊಡ್ತಾ ಇದೆ. ಈಗ ಅಪ್ರೈಸಲ್ ರಿಪೋರ್ಟ್ ಏನಾದ್ರು ವ್ಯತ್ಯಾಸ ಬಂದಿದ್ರೆ ಸ್ಟೇಟ್ ನೀವು ಅಪ್ರೈಸಲ್ ರಿಪೋರ್ಟ್ ಏನ್ ಕಳಿಸಿದ್ರಿ, ಏನೇನು ಕಳಿಸಿದ್ದಾರೆ, ಇಂಟರ್ನ್ ಸಿಸ್ಟಮ್ಸ್ ಕನ್ಸರ್ನ್ ತಾನೆ ಅವ್ರು ಏನ್ ಕಳಿಸಿದ್ದಾರೆ, ರಿಪೋರ್ಟ್ ಏನ್ ಕಳಿಸಿದ್ದಾರೆ, ಏನಾದ್ರು ಐಡೆಂಟಿಫೈ ಮಾಡಿರ್ತಾರ ಪ್ರಾಬ್ಲಮ್ ಏರಿಯಾದಲ್ಲಿ ಫೆಸಿಲಿಟಿ ಇಶ್ಯೂಸ್ ಇದಾವೆ, ಏನ್ ಅಡ್ರೆಸ್ ಮಾಡಿ ಏನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಏನಾದ್ರು ಕಳಿಸಿದ್ಯಾ ಅಂತ. ಸಂಸದ ಇದೇ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ನಿಷೇಧ ದಿನಾಚರಣೆ ನಿಮಿತ್ತ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹೊರತಂದ ಸ್ವಚ್ಛ ಸಂಕೀರ್ಣ ಕೈಪಿಡಿ, ಕರ್ನಾಟಕ ಗ್ರಾಮೀಣ ಘನ ಮತ್ತು ದ್ರವ ತ್ಯಾಜ್ಯ ಉಪವಿಧಿಯ ಪರಿಹಾರ ಹೆಲ್ಪ್ಲೈನ್ ನಂಬರ್, ವಿಶ್ವ ಜನಸಂಖ್ಯಾ ದಿನಾಚರಣೆ ನಿಮಿತ್ತ ಜನಸಂಖ್ಯಾ ಸ್ಥಿರತೆ ನಿಮ್ಮಿಂದ ಮಾತ್ರ ಸಾಧ್ಯ ಎಂಬ ಕರಪತ್ರವನ್ನ ಸಂಸದರು ಬಿಡುಗಡೆ ಮಾಡಿದ್ರು. ಸಭೆಯಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ, ರೂಪಾಲಿ ಎಸ್ ನಾಯ್ಕ್, ಸುನಿಲ್ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗಾ ಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಉಪಸ್ಥಿತರಿದ್ದರು.